ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಚೂಡಿದಾರ್ ಟಾಪ್ಗೆ ಒಂದು ಸ್ಲೀವ್ಸ್ ಕಟಿಂಗನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಲೆಂತಿ ಸ್ಲೀವ್ಸು, ಅದನ್ನು ಹೇಗೆ ಕಟ್ ಮಾಡೋದು ಪರ್ಫೆಕ್ಟಾಗಿ, ಯಾವ ರೀತಿ ಒಂದು ಸ್ವಲ್ಪನೂ ರಿಂಕಲ್ಸ್ ಬರದೇ ಇರೋ ರೀತಿ ಕಟಿಂಗ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಇಲ್ಲಿ ಮಾರ್ಜಿನ್ನ ಒಂದು 1/2 ಇಂಚನ್ನು ಬಿಟ್ಟು ನೀಟಾಗಿ ಏರುಪೇರು ಇರೋದನ್ನು ನೀಟಾಗಿ ಕಟ್ ಮಾಡಿ ತೆಗೆದು ಬಿಡಬೇಕು. ಫಸ್ಟು ಸ್ಟೆಪ್ಪು ಇದನ್ನು ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಈಗ ನೋಡಿ, ನಮಗೆ ಲೆಂತ್ ಬಂದು ಇಲ್ಲಿ 1/2 ಇಂಚು ಮಾರ್ಜಿನಿಗೆ ಬಿಡೋಣ. ಇಲ್ಲಿ 9, ಒಟ್ಟು ನಮಗೆ 10 ಇಂಚ್ ಇಟ್ಕೊಳ್ಳೋಣ. ಮಾರ್ಜಿನ್ ಸೇರಿ ನಮಗೆ ಮೇಲ್ಗಡೆ ಮಾರ್ಜಿನ್ 1/2 ಇಂಚ್ ಹೋಗಬೇಕು. 10 ಇಂಚನ್ನು ಇಟ್ಕೊಳ್ಳೋಣ. ಕೆಳಗಡೆ ಫ್ರಿಲ್ ಬರುತ್ತೆ, ಅದನ್ನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು. ಇಲ್ಲಿ ಬಂದು 6 ಇಂಚು ನಮಗೆ 6 ಇಂಚು ಲೂಸು, ಸ್ಲೀವ್ಸ್ ಲೂಸ್ ಬಂದು 6 ಇಂಚನ್ನು ಇಟ್ಕೊಳ್ಳೋಣ. ಈಗ ಇಲ್ಲಿಗೆ ಗೆರೆಯನ್ನು ಹಾಕೋಬೇಕು. ಗೆರೆಯನ್ನು ಹಾಕ್ಕೊಂಡು ನೋಡಿ, ಕೆಳಗಡೆ ಡೌನ್ ಎಷ್ಟು ತಗೋಬೇಕು ಅಂದರೆ ನಾವು ಇದಕ್ಕೆ 3.5 ಇಂಚನ್ನು ಡೌನಿಂಗನ್ನು ತಗೋಬೇಕು. ಇಲ್ಲಿ ನಮಗೆ ಬಿಡ್ತೆ ಎಷ್ಟು 9.5 ಇದೆ. ಈಗ ಡೌನಿಂಗ್ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಈಗ ನೋಡ್ಬೋದು, ಈಗ ಇಲ್ಲಿ ಎಷ್ಟಿದೆ 3.5 ಅಂದರೆ 1.25 ಒಂದು ಮಾರ್ಕನ್ನು ಇಲ್ಲಿ ಮಾಡ್ಕೋತೀನಿ. ಮತ್ತು ಇಲ್ಲಿಂದ ನೋಡಿ, ಇಲ್ಲಿ 8 ಇಂಚ್ಗೆ ಒಂದು ಇಲ್ಲಿ ಮಾರ್ಕು, ಇಲ್ಲಿಂದ ಇಲ್ಲಿಗೆ 8 ಇಂಚು. ಈ 8 ಇಂಚಲ್ಲಿ 4 ಇಂಚು, 4 ಇಂಚ್ಗೆ ಒಂದು ಮಾರ್ಕು. ಮತ್ತು ಇಲ್ಲಿಂದ ಮಧ್ಯಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಪುನಃ ಇಲ್ಲಿ 3.5 ಇದೆ ನೋಡಿ, 1.25 ಒಂದು ಮಾರ್ಕನ್ನು ಹಾಕೊಂಡಾಗ ಇಲ್ಲಿ 1 ಇಂಚ್ವರೆಗೂ ಕಟಿಂಗ್ ಇಲ್ಲ. ಈ ಮೂರು ಪಾಯಿಂಟನ್ನು ಸೇರಿಸಿದಾಗ ನಮಗೆ ನೋಡಿ ಈ ರೀತಿ 3 ಪಾಯಿಂಟನ್ನು ಈ ರೀತಿ ನೀಟಾಗಿ ಬರ್ಕೋಬೇಕು. ಕರ್ವ್ ಸ್ಕೇಲ್ನಾರು ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಕೈಯಲ್ಲೇ ಮಾರ್ಕನ್ನು ಮಾಡ್ಕೋಬೋದು. ನೋಡಿ, ಇಲ್ಲಿ 2 ಇಂಚ್ಗೆ ನಾವು ಮಾರ್ಜಿನ್ ಬಿಟ್ಟಿದ್ದೀನಿ. ಎಷ್ಟು ನಮಗೆ ಮಾರ್ಜಿನು ಕರೆಕ್ಟಾಗಿ ಎಲ್ಲೂ ಪೀಸ್ ಕಟ್ಟದೇ ಇರೋ ರೀತಿ ನಮಗೆ ಇಲ್ಲಿ ಸ್ಲೀವ್ಸ್ ಸಿಗುತ್ತೆ. ಈಗ ಇಲ್ಲಿ ಸೈಡಿಂದ ಕಟ್ ಮಾಡ್ಕೊಳ್ಳೋಣ. ಈ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ತೆಗೆದು ಇಲ್ಲಿಂದ ಕಟಿಂಗನ್ನು ಮಾಡ್ಕೊಳ್ಳೋಣ. ಈಗ ಇಲ್ಲಿ 2 ಇಂಚು ನಾವು ಬಿಟ್ಟಿದ್ವಲ್ಲ, ಇಲ್ಲಿಗೊಂದು ನ್ಯಾಚ್ ಮಾಡ್ಕೊಳ್ಳೋಣ. ಪುನಃ ಇಲ್ಲೊಂದು ನ್ಯಾಚನ್ನು ಮಾಡ್ಕೋಬೇಕು. ಮಾಡ್ಕೊಂಡಾದ ನಂತರ ಒಂದು 1/2 ಇಂಚಷ್ಟು ಈ ರೀತಿ ಕಟಿಂಗನ್ನು ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ಸು ನಮಗೆ ಸಿಗುತ್ತೆ. ಇದು ನೋಡ್ಬೋದು ಎಷ್ಟು ನೀಟಾಗಿ ಚೂಡಿದಾರ್ ಸ್ಲೀವ್ಸು. ಇಲ್ಲಿಗೆ ನಮಗೆ ಫ್ರಿಲ್ಸ್ ಬರುತ್ತೆ ಕೆಳಗಡೆಗೆ. ಎಲ್ಲ ಒಟ್ಟು 10-10.5 ಇಂಚ್ಗೆ ಬಂದು ಎಂಡಾಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ, ಮಿಸ್ ಮಾಡದೆ ಎಲ್ಲ ವೀಡಿಯೋಸನ್ನು ನೋಡಿ ಅಂತ ಹೇಳ್ತಾ, ಈಗ ಫುಲ್ಲು ವಿಡಿಯೋ ನೋಡೋದ್ರಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ. ಈ ಚೂಡಿದಾರ್ ಟಾಪು ಮತ್ತು ನೋಡಿ ಚೂಡಿದಾರ್ ಟಾಪ್ ಮತ್ತು ಸ್ಲೀವ್ಸ್ ಎಲ್ಲ ರೆಡಿಯಾಗಿದೆ. ಈ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.